ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಅದು ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ಬ್ಯಾನ್ ಆಗತ್ತಾ? ಎಸ್, ಅಂತಹ ಪ್ರಶ್ನೆ ಇದೆ. ಆರೋಗ್ಯ ಇಲಾಖೆ ಕೈ ಸೇರಿದೆ ಟೆಸ್ಟಿಂಗ್ ರಿಪೋರ್ಟ್. ಹಾಗಾದ್ರೆ ಆ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಆಹಾರ ಮತ್ತು ಸುರಕ್ಷತಾ ಇಲಾಖೆಯಿಂದ ಬಂದಂತಹ ವರದಿ. ಸ್ಯಾಂಪಲ್ ಟೆಸ್ಟಿಂಗ್ ನಲ್ಲಿ ಹಾನಿಕಾರಕ ಅಂಶ ಇರೋದು ಪತ್ತೆಯಾಗಿದೆ. ಕಾಟನ್ ಕ್ಯಾಂಡಿಯಲ್ಲಿ ರೊಡೊಮೆನ್ ಬಿ ಹಾನಿಕಾರಕ ಅಂಶ, ಇನ್ನು ಗೋಬಿಯಲ್ಲಿ ಸನ್ಸೆಟ್ ಯೆಲ್ಲೋ ಮತ್ತು ಥರ್ಡ್ಜೈನ್ ಅಂಶ ಪತ್ತೆಯಾಗಿದೆ. ಹಾಗಾಗಿ ಈ ಎರಡು ಬ್ಯಾನ್ ಆಗುತ್ತಾ? ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಅಸುರಕ್ಷಿತ ಕಾಟನ್ ಕ್ಯಾಂಡಿ, ಗೋಬಿಗೆ ನಿಯಂತ್ರಣ ಹೇರೋದಕ್ಕೆ ಸಿದ್ಧತೆಗಳು ಆಗಿದೆಯಾ? ರಾಸಾಯನಿಕ ಕಲಬೆರಕೆ ಇರೋದ್ರಿಂದ ಬ್ಯಾನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡಲಾಗುತ್ತೆ ಅನ್ನುವಂಥ ಸುದ್ದಿಗಳೇನು ಬಹಳ ದೊಡ್ಡ ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ. ನಿಜಕ್ಕೂ ಅದು ಸಾಧ್ಯ ಆಗುತ್ತಾ? ಆ ವರದಿಗಳು ಏನು ಹೇಳ್ತಾ ಇದೆ? ಕಾಟನ್ ಕ್ಯಾಂಡಿನೇನೋ ಬ್ಯಾನ್ ಮಾಡ್ತಾರೆ, ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡ್ತಾರೆ ಅಂತಂದ್ರೆ ಹೇಗೆ ಮಾನಿಟರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಏನ್ ಪ್ಲಾನಿಂಗ್ ಇದೆ ಅಂತ? ಪ್ರತಿಮಾ, ರಾಜ್ಯದಲ್ಲೂ ಕೂಡ ಅಂದರೆ ಕಾಟನ್ ಕ್ಯಾಂಡಿ ಜೊತೆಗೆ ಗೋಬಿ ಮಂಚೂರಿ ಬ್ಯಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ. ಯಾಕಂತಂದರೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯಲ್ಲಿ ಹಾನಿಕಾರಕ ಅಂಶ ಇದೆ ಅನ್ನುವಂಥದ್ದು ಸುದ್ದಿ ಆಗಿತ್ತು. ಯಾಕಂತಂದರೆ ಇದು ತಮಿಳುನಾಡು ಮತ್ತು ಪುದುಚೇರಿಯಲ್ಲೂ ಕೂಡ ಬ್ಯಾನ್ ಮಾಡಲಾಗಿತ್ತು. ಅದಾದ ಬಳಿಕ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ಬ್ಯಾನ್ ಮಾಡಬೇಕು, ಅದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಅದು ಏನೇನು ಹಾನಿಕಾರಕ ಅಂಶ ಪತ್ತೆಯಾಗಿದೆ ಇಲ್ವಾ ಅನ್ನೋದಕ್ಕೆ ಅದರ ಸ್ಯಾಂಪಲ್ ಟೆಸ್ಟ್ಗೂ ಕೂಡ ಆರೋಗ್ಯ ಇಲಾಖೆ ಅದನ್ನು ಕಳಿಸಿತ್ತು. ಸುಮಾರು 100 ಕಾಟನ್ ಕ್ಯಾಂಡಿ ಸ್ಯಾಂಪಲ್ ಜೊತೆಗೆ ಗೋಬಿ ಮಂಚೂರಿಯಿಂದ ಸುಮಾರು 170 ಸ್ಯಾಂಪಲ್ಗಳನ್ನು ಟೆಸ್ಟ್ ಕಳಿಸಲಾಗಿತ್ತು. ಈಗಾಗಲೇ ಅದರ ವರದಿ ಕೂಡ ಆರೋಗ್ಯ ಇಲಾಖೆಯ ಕೈ ಸೇರಿದೆ. ಅದರಲ್ಲಿ ಹಾನಿಕಾರಕ ಅಂಶ ಅಂತಂದ್ರೆ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಜೊತೆಗೆ ಥರ್ಡ್ಜೈನ್ ಅನ್ನುವಂತಹ ಒಂದು ಹಾನಿಕಾರಕ ಅಂಶ ಪತ್ತೆಯಾದರೆ ಕಾಟನ್ ಕ್ಯಾಂಡಿಯಲ್ಲಿ ರೊಡೊಮೆನ್ ಬಿ ಅನ್ನುವಂತಹ ಒಂದು ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಇದು ಮನುಷ್ಯನ ದೇಹಕ್ಕೆ ಸೇರಿದಂತೆ ನಿಧಾನವಾಗಿ ಇದು ಸ್ಲೋ ಪಾಯ್ಸನ್ ತರ ಆಗ್ತಾ ಹೋಗುವಂಥದ್ದು. ಹಾಗಾಗಿ ಇದು ದೇಹಕ್ಕೆ ತುಂಬಾ ಹಾನಿಕಾರಕ, ಕ್ಯಾನ್ಸರ್ಗೆ ಇದು ಎಡೆ ಮಾಡಿಕೊಡುತ್ತೆ ಅನ್ನುವಂತಹ ಅಂಶ ಇದು. ಹಾಗಾಗಿ ಆರೋಗ್ಯ ಇಲಾಖೆಗೆ ಈ ಒಂದು ವರದಿ ಸಿಕ್ಕಿದ ಬೆನ್ನಲ್ಲೇ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು 12 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಇದರಲ್ಲಿ ಯಾವ ರೀತಿ ಅಂಶಗಳು ಪತ್ತೆಯಾಗಿತ್ತು ಅಂದರೆ ಇವ್ರಿಗೆ ಯಾವ್ಯಾವ ಸ್ಯಾಂಪಲ್ಗಳನ್ನು ಕೊಟ್ಟು ಕಳಿಸಿದ್ರು ಮತ್ತು ಅದರಲ್ಲಿ ಈಗ ನಮಗೆ ಗೊತ್ತಾಗಿರುವಂತಹ ಮಾಹಿತಿಗಿಂತಲೂ ಹೆಚ್ಚು ಮಾಹಿತಿಗಳು ಏನೇನು ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ನಮ್ಮ ಮುಂದೆ ಹೇಳಿದ್ದಾರೆ. ಹಾಗಾಗಿ ಇದನ್ನ ಬ್ಯಾನ್ ಮಾಡ್ತಾರ ಅಂದರೆ ಒಂದು ವೇಳೆ ಕಾಟನ್ ಕ್ಯಾಂಡಿಯನ್ನ ಪೂರ್ತಿಯಾಗಿ ಬ್ಯಾನ್ ಮಾಡ್ತಾರ ಅಥವಾ ಗೋಬಿ ಮಂಚೂರಿಯನ್ನೇ ಬ್ಯಾನ್ ಮಾಡ್ತಾರ ಅಥವಾ ಅದರಲ್ಲಿ ಇರುವಂತಹ ಅಂಶಗಳು ಏನು ಪತ್ತೆಯಾಗಿದೆ ಅದನ್ನ ಮಾತ್ರ ಬ್ಯಾನ್ ಮಾಡ್ತಾರ ಅನ್ನುವಂಥದ್ದು ಇದು ಕುತೂಹಲ ಮೂಡಿಸಿರುವಂತದ್ದು. ಯಾಕಂತಂದ್ರೆ ಪೂರ್ಣವಾಗಿ ಕಾಟನ್ ಕ್ಯಾಂಡಿಯನ್ನೇ ಇಲ್ಲಿ ಬ್ಯಾನ್ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ ಅದರಲ್ಲಿರುವಂತಹ ಅಂಶ ಇದು ಹಾನಿಕಾರಕ ಆಗಿರೋದ್ರಿಂದ ಅದನ್ನ ಬ್ಯಾನ್ ಮಾಡೋದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತು 12 ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಯಲಿದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಮಮತಾ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.